ಅನುಶ್ರೀ ಕಿರುತೆರೆ ಮೂಲಕ ಮನೆ ಮಾತಾಗಿರುವಂತಹ ನಿರೂಪಕಿ ಅವ್ರ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಮದುವೆ ಡೇಟ್ ಫಿಕ್ಸ್ ಆಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದೇ ಆಗಸ್ಟ್ 28ನೇ ತಾರೀಕು ಸಪ್ತಪದಿಯನ್ನ ತುಳಿಯಲಿದ್ದಾರೆ ಅನುಶ್ರೀ ಅವರು. ರೋಷನ್ ಅವರ ಜೊತೆ ಅವರು ಹಸೆಮಣಿಯನ್ನ ಇಡ್ತಿದ್ದಾರೆ. ಅನುಶ್ರೀ ಹಾಗೆ ರೋಷನ್ ಅವರ ಕಲ್ಯಾಣ ಆಗಸ್ಟ್ 28ನೇ ತಾರೀಕು ನಡೀತಾ ಇದೆ. ಬೆಳಗ್ಗೆ 10:56 ಮಾಂಗಲ್ಯ ಧಾರಣೆ ಆಗಲಿದೆ. ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಮದುವೆ ಸಮಾರಂಭ ನಡೆಯುತ್ತೆ. ಅವರ ಇನ್ವಿಟೇಷನ್ ಕಾರ್ಡ್, ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಬಹಳ ಸಿಂಪಲ್ ಆಗಿ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಅನ್ನ ರೆಡಿ ಮಾಡಿದ್ದಾರೆ ಅನುಶ್ರೀ ಅವರು. ಕೊಡಗು ಮೂಲದ ರೋಷನ್ ಅವರ ಜೊತೆಗೆ ಅನುಶ್ರೀ ಅವರ ವಿವಾಹ ಸಮಾರಂಭ ನಡೀತಾ ಇದೆ. ಅವರ ಮದುವೆಯ ಇನ್ವಿಟೇಷನ್ ಕಾರ್ಡ್ ಅನ್ನ ನೋಡ್ತಾ ಇದ್ದೀರಿ. ತಮ್ಮ ಚಟಪಟ ಮಾತಿನ ಮೂಲಕವೇ ಕಳೆದ ಹಲವು ವರ್ಷಗಳಿಂದ ಅನುಶ್ರೀ ಅವರು ಕಿರುತೆರೆಯಲ್ಲಿ ಮನೆ ಮಾತಾಗಿರುವಂತಹ ಒಬ್ಬ ಖ್ಯಾತ ಆಂಕರ್. ಅವರ ಮದುವೆ ಬಗ್ಗೆ ಆಗಾಗ್ಗೆ ಸುದ್ದಿ ಆಗ್ತಾ ಇತ್ತು. ಅವ್ರ ಜೊತೆ ಮದುವೆ ಫಿಕ್ಸು, ಇವ್ರ ಜೊತೆ ಮದುವೆ ಫಿಕ್ಸು ಅನ್ನುವಂಥ ಮಾತುಗಳು. ಆದರೆ ಈಗ ಅನುಶ್ರೀ ಅವರ ಮದುವೆಗೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದಂಥ ಮಾಹಿತಿ ಸಿಗ್ತಾ ಇರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಅಭಿಮಾನಿಗಳು ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ಕೊನೆಗೂ ಅನುಶ್ರೀ ಉತ್ತರವನ್ನ ಕೊಟ್ಟಿದ್ದಾರೆ. ವೆಡ್ಡಿಂಗ್ ಇನ್ವಿಟೇಷನ್ ಲಭ್ಯವಾಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ಲೋಕೇಶ್? ಖಂಡಿತವಿದೆ. ಯಾಕಂದ್ರೆ ಕಳೆದ 2-3 ವರ್ಷಗಳಿಂದ ಅನುಶ್ರೀ ಅವರ ವಿವಾಹದ ವಿಚಾರಕ್ಕೆ ಸಾಕಷ್ಟು ಅಂತ್ಯಕಂತೆ ವಿಚಾರಗಳು ನಡೀತಾ ಇತ್ತು. ಸೊ ಈಗ ಅಫಿಷಿಯಲ್ ಆಗಿ ಆಮಂತ್ರಣ ಪತ್ರಿಕೆ ಬಂದಿದೆ. ಯಾಕಂದ್ರೆ ಇತ್ತೀಚೆಗಷ್ಟೇ 28ನೇ ತಾರೀಕು ಮದುವೆ ಆಗ್ತಾರೆ ಅನ್ನೋ ಗಾಳಿ ಸುದ್ದಿ ಇತ್ತು. ಬಟ್ ಇದಕ್ಕೆಲ್ಲವೂ ಕೂಡ ಪೂರಕವಾಗುವಂತೆ ಈಗ ಆಮಂತ್ರಣ ಪತ್ರಿಕೆ ಬಂದಿರುವಂತದ್ದು ಅದು ಅಧಿಕೃತವಾಗಿದೆ. 28ನೇ ತಾರೀಕು ಅವರು ರೋಷನ್ ಅವರ ಜೊತೆ ಸಪ್ತಪದಿ ತುಳಿತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಒಂದಷ್ಟು ಗೊಂದಲ ಇದ್ದದೇನು ಅಂತಂದ್ರೆ ಮಂಗಳೂರಿನಲ್ಲಿ ಇವರೇನೋ ಮದುವೆ ಆಗ್ತಾರೆ ಅಂತ ಮಾಡಿದ್ರೆ ಅವರು ಒಟ್ಟು ಬೆಳೆದಂತ ಜಾಗದಲ್ಲಿ ಅಥವಾ ಆ ತರದೊಂದು ಆಸೆ ಇತ್ತು ಅವರಿಗೆ, ಅನುಶ್ರೀ ಅವರಿಗೆ ಮಂಗಳೂರಿನಲ್ಲಿ ಮದುವೆ ಆಗ್ತಾರೆ ಒಂದು ಮಾಹಿತಿ ಕೂಡ ಇತ್ತು. ಸೊ ಈಗ ಅದೆಲ್ಲವನ್ನೂ ಮೀರಿ ಈಗ ಬೆಂಗಳೂರಿನ ಒಂದು ರೆಸಾರ್ಟ್ ಒಂದರಲ್ಲಿ ಅವರು ಸಪ್ತಪದಿ ತುಳಿದಿರುವಂತ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಸ್ಥಳ ಬಂದು ಕಗ್ಲಿಪುರದ ನಿಯರ್ ಇರುವಂತ ಒಂದು ರೆಸಾರ್ಟ್ ಆಗಿದೆ. 28ನೇ ತಾರೀಕು 10:56 ಅವರು ಮುಹೂರ್ತ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅವರು ಅಂದ್ರೆ ಇಷ್ಟಪಟ್ಟು ಪ್ರೀತಿ ಅಂದ್ರೆ ರೋಷನ್ ಅವರಿಗೆ ತುಂಬಾ ವರ್ಷದ ಗೆಳೆತನ ಇತ್ತು. ಆ ಗೆಳೆತನ ಈಗ ಮದುವೆ ಹಂತಕ್ಕೆ ಬಂದು ರೋಷನ್ ಅವರ ಕೈ ಹಿಡಿತಿದ್ದಾರೆ ಅಂತ ಹೇಳ್ಬೋದು. ವಿದ್ಯಾ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.